ನಮಸ್ಕಾರ ಸ್ನೇಹಿತರೆ. ರಮೇಶ್ ಅರವಿಂದ್ ತುಂಬಾನೇ ಸ್ಪೆಷಲ್ ಆಗಿದ್ದಾರೆ. ಜೀವನೋತ್ಸಾಹ ತುಂಬಿರೋ ಅದ್ಭುತ ಕಲಾವಿದರು ಇವರು. ಇವರಿಗೆ ವಯಸ್ಸೇ ಆಗೋದಿಲ್ಲ. ದಿನ ದಿನ ಯಂಗ್ ಆಗ್ತಾನೆ ಇದ್ದಾರೆ. ಇವರಿಗೆ ಇಂದು ಜನ್ಮದಿನ. ರಮೇಶ್ ಅರವಿಂದ್ ಅವರು ವರ್ಷಕ್ಕೂ ಯಂಗ್ ಆಗ್ತಿದ್ದಾರೆ. ಹೊಸ ಯೋಚನೆಯೊಂದಿಗೆ ಮುನ್ನುಗ್ಗುತ್ತಲೇ ಇದ್ದಾರೆ. ಹೊಸಬರ ಜೊತೆಗೆ ಹೊಸಬರಾಗುತ್ತಾರೆ. ಹಳಬರ ಜೊತೆಗೆ ಆ ದಿನಗಳನ್ನ ನೆನಪಿಸ್ಕೊಳ್ತಾರೆ. ವಯಸ್ಸು ಆಗಿದೆ ಅನ್ನೋ ಒಂದು ಸಣ್ಣ ಸುಳಿವು ಸಿಗೋದಿಲ್ಲ. ಆ ರೀತಿನೇ ಕಾಣಿಸ್ತಾರೆ. ಆ ರೀತಿಯ ಮನಸ್ಥಿತಿಯಲ್ಲಿಯೇ ರಮೇಶ್ ಅರವಿಂದ್ ಮೋಟಿವೇಟ್ ಮಾಡ್ತಾರೆ. ರಮೇಶ್ ಅರವಿಂದ್ ಅವರಂದ್ರೆ ಬಂಡಲ್ ಆಫ್ ಪಾಸಿಟಿವಿಟಿ ಅಂತಲೇ ಹೇಳ್ಬೇಕು. ಆ ರೀತಿಯ ವ್ಯಕ್ತಿತ್ವದ ರಮೇಶ್ ಅರವಿಂದ್ ಅವರಿಗೆ ಈ ದಿನ ಜನ್ಮದಿನ. 61ನೇ ಹುಟ್ಟುಹಬ್ಬದ ಈ ದಿನ ಇವರ ಬಗೆಗಿನ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ರಮೇಶ್ ಅರವಿಂದ್ ಅವರು ತುಂಬಾನೇ ಸ್ಪೆಷಲ್ ಆಗಿದ್ದಾರೆ. ನೆಗೆಟಿವ್ ಎನರ್ಜಿ ಅವರ ಬಳಿ ಸುಳಿಯೋದೇ ಇಲ್ಲ. ಆ ರೀತಿಯ ಪಾಸಿಟಿವಿಟಿಯನ್ನ ತುಂಬಿಕೊಂಡಿದ್ದಾರೆ. ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಳ್ತಾರೆ. ಪ್ಲಾನ್ ಮಾಡ್ಕೊಂಡೇ ಮುನ್ನುಗ್ಗೋದು ಗೊತ್ತಿದೆ. ಸುಮ್ನೆ ಏನೇನೋ ಮಾತಾಡಲ್ಲ. ರಮೇಶ್ ಅರವಿಂದ್ ಅವರು ಅಂದ್ರೆ ಅಲ್ಲಿ ಖುಷಿನೂ ಇರುತ್ತೆ. ಮಾಹಿತಿಯ ಕಣಜವೂ ತೆರೆದುಕೊಳ್ಳುತ್ತೆ. ತಮಗೆ ಗೊತ್ತಿರೋ ವಿಚಾರಗಳನ್ನ ತುಂಬಾನೇ ಚೆನ್ನಾಗಿಯೇ ಪ್ರೆಸೆಂಟ್ ಮಾಡ್ತಾರೆ. ಅವುಗಳನ್ನ ಕೇಳುವ ಪ್ರತಿಯೊಬ್ಬರಿಗೂ ಪಾಸಿಟಿವ್ ಫೀಲಿಂಗ್ ಬರಬೇಕು. ಆ ರೀತಿನೇ ರಮೇಶ್ ಅರವಿಂದ್ ಮಾತಾಡ್ತಾರೆ. ರಮೇಶ್ ಅರವಿಂದ್ ಅವರಿಗೆ ವಯಸ್ಸೇ ಆಗೋದಿಲ್ಲ. ಯಂಗ್ ಆಗ್ತಾನೆ ಇದ್ದಾರೆ. ಮಗಳ ಮದ್ವೆ ಆದ್ರೂ ಇನ್ನು ಹಾಗೆ ಇದ್ದಾರೆ. ಲುಕ್ಸ್ ಯಂಗ್ ಅಂತೀವಲ್ಲ, ಆ ರೀತಿನೇ ಇದ್ದಾರೆ. ಆ ರೀತಿಯ ರಮೇಶ್ ಅರವಿಂದ್ ಹುಟ್ಟಿದ್ದ 1964 ಸೆಪ್ಟೆಂಬರ್ 10ರಂದು ಕುಂಭಕೋಣಂನಲ್ಲಿ ಜನಿಸಿದ್ದಾರೆ. ಅವರಿಗೆ ಈಗ 61 ವರ್ಷ ವಯಸ್ಸು. ಪ್ರತಿಭಾವಂತ ವಿದ್ಯಾರ್ಥಿನೂ ಆಗಿದ್ದಾರೆ. ಎಂಜಿನಿಯರಿಂಗ್ ಓದಿದ್ದಾರೆ. ಸುಂದರ ಸ್ವಪ್ನಗಳ ಚಿತ್ರ ರಮೇಶ್ ಅರವಿಂದ್ ಅವರ ಮೊದಲ ಚಿತ್ರವೇ ಆಗಿದೆ. ಕೆ ಬಾಲಚಂದರ್ ನಿರ್ದೇಶನದ ಈ ಚಿತ್ರದ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ರು. ಮೌನಗೀತೆ, ಮನೆಯೇ ಮಂತ್ರಾಲಯ ಹೀಗೆ ಪಯಣ ಮುಂದುವರೆಯಿತು. ಇನ್ನು ಹೇಗೆ 1986ರಲ್ಲಿ ಶುರುವಾದ ಇವರ ಪಯಣ ಇನ್ನು ಆಕ್ಟಿವ್ ಆಗಿದೆ. ಜೋಗಿ ಪ್ರೇಮ್ ನಿರ್ದೇಶನದ ಖೇಡಿ ಚಿತ್ರದಲ್ಲೂ ನಟಿಸಿದ್ದಾರೆ. ಶಿವಾಜಿ ಸೂರತ್ಕಲ್ 2 ಸರಣಿಯಲ್ಲೂ ನಟಿಸಿದ್ದಾರೆ. ದೈಜಿ ಚಿತ್ರದಲ್ಲೂ ಇವರಿದ್ದಾರೆ. ಈ ಚಿತ್ರದ ಟೀಸರ್ ರಿಲೀಸ್ ಆಗ್ತಿದೆ. ಇಂದು ರಮೇಶ್ ಅರವಿಂದ್ ಜನ್ಮದಿನದಂದೇ ರಿಲೀಸ್ ಆಗ್ತಿದೆ. ರಮೇಶ್ ಅರವಿಂದ್ ಅವರು ಕೇವಲ ನಟರಷ್ಟೇ ಅಲ್ಲ, ನಿರ್ದೇಶಕರೂ ಆಗಿದ್ದಾರೆ. ಹೊಂಬಾಳೆ, ಬಿಸಿ ಬಿಸಿ, ರಾಮ ಶ್ಯಾಮ ಭಾಮ ಹೀಗೆ ಡೈರೆಕ್ಟರ್ ಆಗಿ ಸುಮಾರು 15 ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. ಆದರೆ ರಮೇಶ್ ಅರವಿಂದ್ ಅವರು ಪ್ರೀತಿಯಿಂದ ರಮೇಶ್ ಅನ್ನೋ ಒಂದು ಶೋ ಕೂಡ ನಡೆಸಿಕೊಟ್ರು. ಇದಾದ್ಮೇಲೆ ವೀಕೆಂಡ್ ವಿತ್ ರಮೇಶ್ ಕೂಡ ಮಾಡಿದ್ರು. ಮಹಾನಟಿ ಸೀಸನ್ 2ದಲ್ಲಿ ಜಡ್ಜ್ ಕೂಡ ಆಗಿದ್ದಾರೆ. ಈ ಎಲ್ಲಾ ಕೆಲಸ ಮಧ್ಯೆ ಟೈಮ್ ಸಿಕ್ಕಾಗ ಮೋಟಿವೇಟ್ ಮಾಡುವ ವಿಡಿಯೋ ಕೂಡ ಮಾಡ್ತಾರೆ. ಒಟ್ಟಾರೆ ರಮೇಶ್ ಅರವಿಂದ್ ಜೀವನೋತ್ಸಾಹ ತುಂಬಿದ ಅದ್ಭುತ ಕಲಾವಿದ ಹಾಗೂ ಸ್ಫೂರ್ತಿ ನೀಡುವ ವ್ಯಕ್ತಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ರಮೇಶ್ ಅರವಿಂದ್ ಅವರಿಗೆ ನಾವು ಕೂಡ ಹುಟ್ಟುಹಬ್ಬದ ಶುಭಾಶಯ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.